ವಿಳಂಬ ಮಾಡದೆ ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡಿ ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ಗೆ ಆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನ ಆಡಳಿತ ಮಂಡಳಿಯಿಂದ ಚಂದ್ರಚೂಡ್ಗೆ ಪತ್ರವನ್ನ ಬರೆಯಲಾಗಿದೆ. ವಿಳಂಬ ಮಾಡದೆ ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡಿ. ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ಗೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಆಡಳಿತ ಮಂಡಳಿಯಿಂದ ಚಂದ್ರಚೂಡ್ಗೆ ಪತ್ರವನ್ನ ಬರೆಯಲಾಗಿದೆ. ದೆಹಲಿ ಕೃಷ್ಣ ಮೆನನ್ ಮಾರ್ಗದಲ್ಲಿರುವಂಥ ಅಧಿಕೃತ ಸಿಜೆಐ ಬಂಗಲೆ. ಸುಪ್ರೀಂ ಕೋರ್ಟ್ನ 50ನೇ ಸಿಜೆಐ ಆಗಿದ್ರು ಚಂದ್ರಚೂಡ್ ಅವರು. ನಿವೃತ್ತಿಯಾದ ನಂತರವೂ 6 ತಿಂಗಳು ಇರೋದಕ್ಕೆ ಅವಕಾಶ ಇದೆ. 2024ರ ಡಿಸೆಂಬರ್ 18ಕ್ಕೆ ಬಂಗಲೆ ತೆರವು ಮಾಡಬೇಕಾಗಿತ್ತು ಚಂದ್ರಚೂಡ್. ಏಪ್ರಿಲ್ 2025ರವರೆಗೂ ಬಂಗಲೆಯಲ್ಲಿ ಇರಲು ಅವಕಾಶ ಕೋರಿದ್ರು. ಜೂನ್ 30ರವರೆಗೂ ವಿಸ್ತರಣೆಗೆ ಮತ್ತೆ ಮನವಿಯನ್ನ ಮಾಡಿಕೊಂಡಿದ್ರು. ಜುಲೈ ತಿಂಗಳಲ್ಲೂ ಬಂಗಲೆ ಖಾಲಿ ಮಾಡಿಲ್ಲ ಚಂದ್ರಚೂಡ್. ವಿಳಂಬ ಮಾಡದೆ ಸರ್ಕಾರಿ ಬಂಗಲೆಯನ್ನ ಖಾಲಿ ಮಾಡಿ ಅಂತ ಹೇಳಿ ಈಗ ಸೂಚನೆಯನ್ನ ನೀಡಲಾಗಿದೆ. ಇವರೇ ನೋಡಿ, ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್. ಸುಪ್ರೀಂ ಕೋರ್ಟ್ ಆಡಳಿತ ಮಂಡಳಿ ಈಗ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದಿದೆ. ದೆಹಲಿ ಕೃಷ್ಣ ಮೆನನ್ ಮಾರ್ಗದಲ್ಲಿರುವಂಥ ಅಧಿಕೃತ ಸಿಜೆಐ ಬಂಗಲೆ. ಸುಪ್ರೀಂ ಕೋರ್ಟ್ನ 50ನೇ ಸಿಜೆಐ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು ಚಂದ್ರಚೂಡ್. ನಿವೃತ್ತಿಯಾದ ನಂತರವೂ 6 ತಿಂಗಳು ಇರೋದಕ್ಕೆ ಅವಕಾಶ ಇದೆ, ಅದು ನಿಯಮ. 2024ರ ಡಿಸೆಂಬರ್ 18ಕ್ಕೆ ಬಂಗಲೆ ತೆರವು ಮಾಡಬೇಕಾಗಿತ್ತು ಚಂದ್ರಚೂಡ್. ಏಪ್ರಿಲ್ 2025ರವರೆಗೂ ಬಂಗಲೆಯಲ್ಲಿ ಇರೋದಕ್ಕೆ ಅವಕಾಶ ಕೋರಿದ್ರು. ಜೂನ್ 30ರವರೆಗೂ ವಿಸ್ತರಣೆಗೆ ಮತ್ತೆ ಮನವಿಯನ್ನು ಮಾಡಿಕೊಂಡಿದ್ರು. ಜುಲೈ ತಿಂಗಳಲ್ಲೂ ಬಂಗಲೆ ಖಾಲಿ ಮಾಡಿಲ್ಲ. ಜುಲೈ ಬಂದರೂ ಕೂಡ ಬಂಗಲೆಯನ್ನು ಖಾಲಿ ಮಾಡಿಲ್ಲ. ಹಾಗಾಗಿನೇ ವಿಳಂಬ ಮಾಡದೆ ಸರ್ಕಾರಿ ಬಂಗಲೆಯನ್ನು ಖಾಲಿ ಮಾಡಿ ಅಂತ ಹೇಳಿ ಈಗ ಸೂಚನೆಯನ್ನು ನೀಡಿರೋದು ಚಂದ್ರಚೂಡ್ ಅವರಿಗೆ ಆಡಳಿತ ಮಂಡಳಿ. ಸುಪ್ರೀಂ ಕೋರ್ಟ್ನ ಆಡಳಿತ ಮಂಡಳಿ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದಿರೋದು. ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ ನ್ಯಾಯಮೂರ್ತಿಗಳಾಗಿ. ಇವರು ಕೊಟ್ಟಂಥ ಎಷ್ಟೋ ತೀರ್ಪುಗಳು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾವೆ. ಸೊ ಇಂಥ ಒಬ್ಬ ಮಾಜಿ ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿಗಳಿಗೆ ಈಗ ಸೂಚನೆ ಬಂದಿರೋದು ಬಂಗಲೆಯನ್ನು ಖಾಲಿ ಮಾಡಿ ಅಂತ ಹೇಳಿ.